महाकाय सूर्यकोटि समप्रभ निर्विघ्नं कुरु मे देव सर्वकार्येषु ಈಗ ನೋಡಿ ಇಲ್ಲೆಲ್ಲ ನಾವು ಕೇಸರಿಮಯ ಅಂದ್ರೆ ಬಂಟಿಂಗ್ಸ್ ಎಲ್ಲ ಹಾಕಿದ್ದೇವೆ. ಸೊ ನಮ್ಮ ಊರಲ್ಲಿ ಎಲ್ಲ ನಾರ್ಮಲಿ ಏನಾಗ್ತದೆ ಅಂದ್ರೆ ನಮ್ದು ಫಂಕ್ಷನ್ ಜಾತ್ರೆ ಎಲ್ಲ ಇರುವಾಗ ನಾರ್ಮಲ್ ಆಗಿ ಕೇಸರಿ ಬಂಟಿಂಗ್ಸ್ ಎಲ್ಲ ಕಟ್ತೇವೆ. ಸೊ ಊರ ಟೈಪಲ್ಲೇ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ನಿನ್ನೆ ನೈಟ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಬಂಟಿಂಗ್ಸ್ ಎಲ್ಲ ಕಟ್ಬಿಟ್ಟು ಇನ್ನು ಕೂಡ ಸ್ವಲ್ಪ ಅಂದ್ರೆ ಪೂಕಳಂ ಎಲ್ಲ ಹಾಕ್ತಿದ್ದೇವೆ. ಬನ್ನಿ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಎಲ್ಲರೂ ಪೂಕಳಂ ಎಲ್ಲ ಬಿಡಿಸ್ತಿದ್ದಾರೆ, ಚೆನ್ನಾಗಿ. ನಮ್ಮೊಂದಿಗೆ ನಮ್ಮ ಮಕರಶ್ರೀ ಭಜನಾ ಮಂಡಳಿಯ ಸದಸ್ಯರಾದಂತಹ ಸುನಿಲ್ ಅವರಿದ್ದಾರೆ. ಅವರ ಅನಿಸಿಕೆಯನ್ನು ಕೇಳೋಣ. ಸುನಿಲ್, ನಿಮ್ಮ ಅನಿಸಿಕೆ ಏನಿಲ್ಲ. ಲಾಸ್ಟ್ ವರ್ಷ ಕಷ್ಟಪಟ್ಟು ನಾವು ನಮ್ಮ ಹುಡುಗರೆಲ್ಲ ಸೇರಿ ಮಾಡ್ತಿದ್ವಿ. ಈ ಸಲನೂ ಅದೇ ಥರ ಎಲ್ಲರೂ ಕಷ್ಟಪಟ್ಟು ಬೆಳಗ್ಗೆಯಿಂದ ಒಂದು ನೆನ್ನೆ ನೈಟು ಬೆಳಿಗ್ಗೆ ಎಲ್ಲ ಸೇರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಅವ್ರ ಓನ್ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ಅದೇ ಖುಷಿ. ಇನ್ನು ಮುಂದೇನು ಇದು ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲರೂ ಸಪೋರ್ಟ್ ಚೆನ್ನಾಗೇ ಇದೆ. ಇನ್ನೊಂದು ಸಮಯ ಇವಾಗ 11:43 ನಮ್ಮದು 3 ಗಂಟೆ ಒಳಗಡೆ ಎಲ್ಲ ಮುಗಿಸಿ ಸ್ಟೇಜ್ ಪ್ರೋಗ್ರಾಮ್ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡಿರ್ತೀವಿ. ಅಲ್ಲಿಂದ 3 ಟೀಮಿಂದ ಭಜನೆ ಸ್ಟಾರ್ಟ್ ಆಗಿ ಇಲ್ಲಿಂದ ಮುಂದುವರಿತಾ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮೊಂದಿಗೆ ನಮ್ಮ ಮಕರಶ್ರೀ ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ಕಿಶನ್ ಅವರಿದ್ದಾರೆ. ಸೊ ಅವರ ಹತ್ರ ತಮ್ಮ ಅನಿಸಿಕೆಯನ್ನು ಕೇಳುವ. ಕಿಶನ್ ಅಣ್ಣ, ನಿಮ್ದು ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಿನ್ನೆಯಿಂದ ಮಕರಶ್ರೀ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಬಂದು ಇಲ್ಲಿ ಇಷ್ಟೆಲ್ಲ ಈ ಮಟ್ಟದಲ್ಲಿ ಎಲ್ಲ ಸಿದ್ಧತೆ ಆಗಬೇಕಾದ್ರೆ ಇದರ ಹಿಂದೆ ತುಂಬ ಎಫರ್ಟ್ ಇದೆ. ಅದು ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಎಲ್ಲ ಸದಸ್ಯರುಗಳು. ಅದರಿಂದಾಗಿ ನಮಗೆ ಯಾವಾಗಲೂ ಪ್ರತಿ ವರ್ಷ ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಈ ಥರನೇ ಸಿದ್ಧತೆ ಮಾಡಿ ಅದೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಆಗಿ ಬರೋದಕ್ಕೆ ಕಾರಣ ಆಯಿತು. ಈ ಸರಿನೂ ಇದೇ ಥರ ಎಲ್ಲ ಸದಸ್ಯರ ಒಗ್ಗೂಡಿಕೆಯಿಂದ ಆಗುತ್ತಿರುವ ಈ ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಎಲ್ಲರೂ ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲ ಕರಾವಳಿ ಭಾಗದ ಜನರು ಬಂದು ನಮಗೆ
ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಂಜಿತ್ ಅವರ 2 ಮಾತುಗಳನ್ನ ಆಡ್ಬೇಕಂತ ಕೇಳ್ತಾರೆ. ನಮಸ್ತೆ ಎಲ್ರಿಗೂ. ಬಹಳ ಖುಷಿಯ ವಿಷಯ ಏನಕ್ಕಂದ್ರೆ 2ನೇ ವರ್ಷದ ನಮ್ಮ ಭಜನಾ ಕಾರ್ಯಕ್ರಮಕ್ಕೆ ಮಂಗಳೋತ್ಸವಕ್ಕೆ ಪದಾರ್ಪಣೆ ಮಾಡಿದ್ದೀವಿ. ಪ್ರಥಮ ವರ್ಷ ತುಂಬ ಒಂದು ಸ್ವಲ್ಪ ಹೆದರಿಕೆ ಇತ್ತು, ಯಾರಿಗೂ ಅನುಭವ ಇರಲಿಲ್ಲ. ಆ ಪ್ರಥಮ ವರ್ಷದ ಹೆದರಿಕೆ ಮತ್ತು ಅನುಭವವನ್ನು ಪಡೆದುಕೊಂಡು 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ ಸಲೀಸಾಗಿ ಆಗಿದೆ. ಈಶ್ವರನ ಕೃಪೆಯಿಂದಾಗಲಿ ನಮ್ಮ ಭಜನಾ ಮಂಡಳಿಯ ಸದಸ್ಯರ ಒಂದು ಒಗ್ಗೂಡುವಿಕೆ, ಆ ಒಂದು ಒಂದು ಒಗ್ಗಟ್ಟಿನಿಂದ ತುಂಬ ಒಂದು ಸಲೀಸಾಗಿ ಈ ವರ್ಷದ ನಮ್ಮ ಸಿದ್ಧತೆಗಳನ್ನು ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ಎಲ್ಲ ನಮ್ಮ ಭಜನಾ ಮಂಡಳಿಯ ಸದಸ್ಯರು ಎಷ್ಟೊಂದು ಖುಷಿಯಿಂದಾಗಿ ಹೂಗಳನ್ನು ಹಾಕ್ಲಿಕ್ಕಾಗಲಿ ಎಲ್ಲ ಹೊರಗಡೆ ನೋಡಿಸಿ, ಹೊರಗಡೆ ಯಾವ ಥರ ನಮ್ಮ ನೋಡಿ ಸದಸ್ಯರು ಒಂದು ಹೂ ಕಟ್ಟೋದಾಗಲಿ ಒಂದು ರೀತಿಯ ಒಂದು ಹುಮ್ಮಸ್ಸಿನಿಂದ ಬೆಳಿಗ್ಗೆ 5 ಗಂಟೆಯಿಂದ ಶುರುವಾಗಿದೆ. ನಿನ್ನೆ ರಾತ್ರಿ ಒಂದೂವರೆ ತನಕ ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ. ಒಂಥರ ಖುಷಿಯ ವಾತಾವರಣ. ನಮ್ಮ ಸಂಸ್ಕೃತಿನ ನಾವು ಉಳಿಸ್ತಾ ಇದ್ದೀವಿ ಅನ್ನೋದೊಂದು ಒಂದು ಕಡೆ ಹೆಮ್ಮೆ ಅಂತ ಆದರೆ, ಇನ್ನೊಂದು ಕಡೆ ನಮ್ಮ ಯುವ ಜನತೆ ಒಟ್ಟು ಸೇರಿ ಒಂದು ಯಾವುದೋ ಒಂದು ದುಷ್ಟ ಮಾರ್ಗಕ್ಕೆ ಹೋಗದೆ ಒಂದು ಭಜನೆಯ ಮೂಲಕ ಒಂದು ನಮ್ಮ ಸಂಸ್ಕೃತಿನ ಉಳಿಸ್ತಿದ್ದೀವಿ ಅಂತ ಒಂದು ಹೆಮ್ಮೆ ಆಗ್ತಿದೆ. ಒಂದೇ ಒಂದು ಅನಿಸಿಕೆ ಅಂದ್ರೆ ಇವತ್ತೊಂದು ಮಳೆ ಬರಬಾರ್ದು, ಅದೊಂದು ಇದೆ ನಮ್ಮ ಹತ್ರ. ಹಾಗಾಗಿ ನೋಡಿ, ಅಲಂಕಾರಗಳನ್ನು ನೋಡ್ತಾ ಇದ್ದೀರಾ ನೀವು, ಬನ್ನಿ ಯಾವ ತರ ಮಾಡ್ತಿದ್ದೀರಿ ಅಂತ. ನಮ್ಮ ಸದಸ್ಯರು ಯಾವ ತರ ಅಲಂಕಾರಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಇವರು ಅಂಕುಶ್ ಅಂತ ಊರಿಂದ ಬಂದಿದ್ದಾರೆ. ಭಜನೆ ಮೇಲಿನ ಒಂದು ಇಂಟ್ರೆಸ್ಟ್ ಊರಿಂದ ಬಂದ್ಬಿಟ್ಟು ನಮ್ಮ ಜೊತೆ ಪಾಲ್ಪಡೆದಿದ್ದಾರೆ. ಹಾಗೆ ಇವರು ರಜತ್ ಅಂತ ನಮ್ಮ ಇನ್ನೊಬ್ಬ ಸದಸ್ಯ, ಎಲ್ಲ ಊರಿಂದ ಬಂದವರು. ಇವರು ಕೂಡ ಒಂದು ಹುಮ್ಮಸ್ಸಿನಿಂದ ಎಲ್ಲರೂ ಇವತ್ತು ಪಾಲ್ಪಡೆದಿದ್ದೀವಿ. ಜವನಿಯರ್ ಪೂರ ಸೇರಿದು ಇಡೀ ಬೆಂದ್ರೆ ಬತ್ತದು ಮುಲ್ಪ ಒಂಜಿ ಭಜನಾ ಕಾರ್ಯಕ್ರಮ ಅನ್ಕೊಂಡು ಅಂಚನೆ ಶನಿವಾರ ಭಜನೆ ಪೂರ ಮಂತೊಂದುಲ್ಲೇರು. ಭಜನೆ ಪನ್ಪಿನವೇ ಬಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ, ಅಂಚಿನ ಕಾರ್ಯಕ್ರಮ ಮಕ್ಕಳು ಪೂರ ಸೇರಿದು ಮಂತೊಂದುಲ್ಲೇರು. ಮಸ್ತ್ ಖುಷಿ ಆವೊಂದುಂಡು. ಈ ಖುಷಿ ಯಾನಲ ಒಂಜಿ ಪಾಲ್ಪಡೋರು ಬಂದು ಯಾನ್ ಕುಡ್ಲಾಡ್ದು ಬೈದೆ ಅಂಚ ಅದು ಬುಕ್ಕ ಮುಲ್ಪದ ಒಂಜಿ ಕಾರ್ಯಕ್ರಮ ಅಂಚನೆ ಅಕ್ಕಳು ಏತು ಶೋಕು ಅವೇನು ಪೂರ ನಿರ್ವಹಣೆ ಮಂತೊಂದುಲ್ಲೇರು. ಪೂರ ಎಲ್ಲ ಒಂದೊಂದು ಜವಾಬ್ದಾರಿಯಿಂದ ತಂದು ಈ ಅಲಂಕಾರ ಅದಕ್ಕೂ ವಿಧೇಯದ ಪತಾಕೆ ಬಾಡ್ನ ಅದಕ್ಕೂ ಅಂಚನೆ ಮಾತಲ್ಲ ನಮ್ಮ ಊರುಡು ಎಂಚ ನಮ್ಮ ಗೌಜಿಡ್ ಭಜನಾ ಕಾರ್ಯಕ್ರಮ ಅನ್ಕೋನ ಭಜನಾ ಕಾರ್ಯಕ್ರಮ ಎಂಚ ಆಯೋಜನೆ ಅನ್ಕೋನ ಅಂಚನೆ ಮಾತ ಸೇರ್ದು ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ಒಂಜಿ ಆಯೋಜನೆ ಮಂತೊಂದುಲ್ಲೇರು. ಅಂಚನೆ ಈ ಕಾರ್ಯಕ್ರಮ ನನಲಾತ್ ವರ್ಷ ಎಡ್ಡೆ ಆವಡು, ನನಲಾತ್ ವಿಜೃಂಭಣೆ ವರ್ಷ ಪೋಯ್ನೆ ನನಲಾತ್ ಅಭಿವೃದ್ಧಿ ಆವಡು. ಅಂಚನೆ ಅಕ್ಲೆಗ್ ಊರ್ದಕ್ಕಲ್ಲ ಸಪೋರ್ಟ್ ಅಂಚನೆ ಊರ್ದಕ್ಕಲು ಮಾತ ದಾರಿನಕ್ಕ ಅಕ್ಲೆಗ್ ಮಾತ ವಿಧಟ್ಲ ಸಪೋರ್ಟ್ ಮನ್ಕೊಡು. ಅಂಚನೆ ಈ ಕಾರ್ಯಕ್ರಮ ನನಲಾತ್ ಬೆಳೆ ಬಂದು ಏನೋ